ಮೇಘನಾ ಪಿಸಿ ತಂದೆ ಹೆಸರು. ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ತಮ್ಮ ಸುಧಾಕರ್ ಫೌಂಡೇಶನ್ ಇಂದ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಪಿಯುಸಿ ಮೇಲಿನ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನವಾಗಿ ಜ್ಞಾನಸುಧಾ ವಿದ್ಯಾರ್ಥಿ ವೇತನ ನೀಡಲು ಇವತ್ತಿನಿಂದ ಪ್ರಾರಂಭಿಸಲಾಗಿದೆ. ಕಳೆದ 27ರಂದು ನಡೆಯಬೇಕಿದ್ದ ಕಾರ್ಯಕ್ರಮ ಮುಂದೂಡಲಾಗಿತ್ತು. ಹೋಬಳಿಗೊಂದು ಕಡೆ ವಿದ್ಯಾರ್ಥಿ ವೇತನ ನೀಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಇಂದು ಮಂಡಿಕಲ್ ಹೋಬಳಿ ವ್ಯಾಪ್ತಿಯ ವಿದ್ಯಾರ್ಥಿಗಳಿಗೆ ಪೆರೇಸಂದ್ರ ಶಾಂತ ವಿದ್ಯಾನಿಕೇತನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮ ಮುಗಿದ ನಂತರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್, ಗ್ರಾಮೀಣ ಭಾಗದ ರೈತರ ಮತ್ತು ಬಡವರ ಮಕ್ಕಳು ಪಿಯುಸಿಯಿಂದ ಉನ್ನತ ಶಿಕ್ಷಣ ಕಲಿಯಲು ಒಂದಿಷ್ಟು ಸಹಾಯವಾಗಲಿ ಎಂದು ಸಹಾಯ ಮಾಡಿದ್ದೇವೆ ಎಂದರು. ಇದೇ ವೇಳೆ ಬಾಗೇಪಲ್ಲಿಯಲ್ಲಿ ಪಾಕಿಸ್ತಾನಿ ವಾಸಿಗಳು ಸಿಕ್ಕಿ ಹಾಕಿಕೊಂಡಿರುವ ಬಗ್ಗೆ ಮಾತನಾಡಿ, ರಾಜ್ಯದಲ್ಲಿ ಹೊರ ದೇಶಗಳವರು, ಅದರಲ್ಲೂ ಶತ್ರು ದೇಶಗಳಾದ ಪಾಕಿಸ್ತಾನ, ಬಾಂಗ್ಲಾ ವಾಸಿಗಳೇ ಇಲ್ಲ ಎನ್ನುತ್ತಿದ್ದವರು ಉತ್ತರ ಕೊಡಬೇಕು. ಅಲ್ಪಸಂಖ್ಯಾತರ ಮನವೊಲಿಸಿಕೊಂಡು ವೋಟ್ ಬ್ಯಾಂಕ್ ಮಾಡಿಕೊಳ್ಳುವವರು ಅವರಿಗೆ ಆಧಾರ್ ಕಾರ್ಡ್, ವೋಟರ್ ಕಾರ್ಡ್ ನೀಡಿ ಆಶ್ರಯ ನೀಡಿರುವುದು ಬಯಲಾಗುತ್ತಿದೆ. ನುಸುಳುಕೋರರನ್ನ ಪತ್ತೆ ಹಚ್ಚಲು ಎಸ್ಐಆರ್ ಬಲವಾದ ಅಸ್ತ್ರ. ಇದರಿಂದ ದೇಶವಾಸಿಗಳು ನೆಮ್ಮದಿಯಿಂದ ಬದುಕಬಹುದು. ಇದನ್ನೇ ಪ್ರಧಾನಿ ನರೇಂದ್ರ ಮೋದಿ ದೇಶ ರಕ್ಷಣೆಯಲ್ಲಿ ಎಸ್ಐಆರ್ ಪಾತ್ರ ಮಹತ್ತರವಾಗಿದೆ ಎಂದಿದ್ದಾರೆ. ಕಾರ್ಡ್ ಮಾಡಿಸ್ಕೊಡ್ತಾ ಇದ್ರು, ಅಲ್ಲಿಗೆ ಬಂದು ತಲುಪಿದೆ ಇವತ್ತು. ಅದಕ್ಕೋಸ್ಕರನೇ ಮಾನ್ಯ ನಮ್ಮ ಸರ್ಕಾರ ಇರ್ಬೋದು, ಚುನಾವಣಾ ಆಯುಕ್ತರಿರ್ಬೋದು, ಬಹಳ ಗಟ್ಟಿಯಾಗಿ ಇವತ್ತು ಮಾಡ್ತಾ ಇದ್ದಾರೆ. ಇವತ್ತು ಪರಿಷ್ಕರಣೆ ಏನಾಗ್ತಾ ಇದೆ, ಸರಿಯಾದಂತ ಪರಿಷ್ಕರಣೆ ಆಗಿ ಸರಿಯಾದಂತ ಮತದಾರರ ಪಟ್ಟಿಯನ್ನ ಮಾಡಿದಾಗ ನಮ್ಮ ದೇಶದ ಜನರ ಹಕ್ಕಿದು, ಮತದಾನದ ಹಕ್ಕು. ಬೇರೆ ದೇಶದವ್ರು ಬಂದು ಇಲ್ಲಿ ಮತದಾನದ ಹಕ್ಕು ಹೆಂಗ್ ತಗೊಳಕ್ ಸಾಧ್ಯ? ಇದು ಕಾಂಗ್ರೆಸ್ ಮತ್ತು ಕೆಲವು ಪಕ್ಷಗಳು ಏನು ಇವತ್ತು ವಿಪರೀತವಾದಂತ ಅಲ್ಪಸಂಖ್ಯಾತರ ಓಲೈಕೆ ಮಾಡುವಂತ ಪಕ್ಷಗಳೇನಿದೆಯಲ್ಲ, ರಾಜಕೀಯ ಪಕ್ಷಗಳು, ಅವರ ದುರುದ್ದೇಶದ ಒಂದು ಭಾಗ ಇದೆ. ಕ್ಯಾಮರಾಮನ್ ಅಖಿಲ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.